ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿ ಫಿಟ್ ಮೇನ್ ಬ್ರಾಂಚಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಜಿಮ್ನ ನೋಡಿರ್ಬೋದು. ನಾನು ಫಸ್ಟು ವಿಡಿಯೋ ಕ್ಲಿಪ್ ಹಾಕಿರ್ತೀನಿ ನೋಡಿ. ಬನ್ನಿ ಇವತ್ತು ಚೆಸ್ಟ್ ವರ್ಕೌಟ್ ಮಾಡೋಣ. ಈ ಜಿಮ್ಮಲ್ಲಿ ಯಾವ ಥರ ಇರುತ್ತೆ ವರ್ಕೌಟು ಅನ್ನೋದನ್ನ ನಾವು ಚೆಸ್ಟ್ ವರ್ಕೌಟ್ ಮಾಡಿಬಿಟ್ಟು ನೋಡೋಣ ಬನ್ನಿ. ಗೈಸ್ ಇವತ್ತಿನ ವಿಡಿಯೋದಲ್ಲಿ ಚೆಸ್ಟ್ ವರ್ಕೌಟ್ ಹೇಳಿದ್ದೆ ನಾನು. ಬನ್ನಿ ಚೆಸ್ಟ್ ವರ್ಕೌಟು ಇವತ್ತು ವೆಯ್ಟ್ ಜಾಸ್ತಿ ಟ್ರೈನಿಂಗ್ ಮಾಡ್ತೀನಿ, ವೆಯ್ಟ್ ಜಾಸ್ತಿ ಹೊಡಿಯೋಕ್ಕೆ ನೋಡ್ತೀನಿ. ಬನ್ನಿ ಇವತ್ತು ಜಾಸ್ತಿ ವೆಯ್ಟಿಂದು ನೋಡೋಣ ಯಾವ ಥರ ಐತೆ. ಎಸ್, ಫಸ್ಟು 15 kg ಇನ್ಕ್ಲೈನ್ ಡಂಬಲ್ ಪ್ರೆಸ್. ಓಕೆ, 15 counts 4 set. ಎಸ್, 1 2 3 4 5 6 7 8 9 10 1 2 3 4 5. ಗೈಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಎಲ್ಬೋ ಸ್ಟ್ರೈಟ್ ಇರಬೇಕು ಮತ್ತು ಫೋರ್ ಆರ್ಮ್ಸ್ ಎಲ್ಲ ಪೇಯ್ನ್ ಮಾಡ್ಕೋಬೇಡಿ ಅಂತ. ಫೋರ್ ಆರ್ಮ್ಸಿಂದೊಂದು ಅಂದರೆ ರಿಸ್ಟ್ ಬ್ಯಾಂಡ್ದು ವೀಡಿಯೋ ಮಾಡಿದ್ದೀನಿ, ಅದು ಇಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ನೋಡ್ಕೊಂಡು ಬಂದುಬಿಡಿ. ಯಾವ ಥರನೇ ಮೇಂಟೈನ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಏನು ಎಲ್ಬೋ ಮೂಮೆಂಟ್ ಮಾಡೋದು ಆ ಥರ ಎಲ್ಲ ಪ್ರಾಬ್ಲಮ್ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಪುಷ್ ಮಾಡಬೇಕಾದ್ರೆ ಎಲ್ಬೋ ಸ್ಟ್ರೈಟ್ ಇರಬೇಕು. ಅದು ವೆಯ್ಟ್ ಟ್ರೈನಿಂಗ್ ಮಾಡಬೇಕಾದ್ರೆ ಆದಷ್ಟು ಎಲ್ಬೋ ಸ್ಟ್ರೈಟಲ್ಲೇ ಇರಬೇಕು. ಮೂಮೆಂಟ್ ಮಾಡಿದರೆ ಹೇಳಿದ್ವಲ್ಲ, ಮಸಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಮತ್ತು ನಿಮಗೆ ರಿಕವರಿ ಟೈಮು 1.5 months ಬೇಕಾಗುತ್ತೆ. ಅದು ವೀಡಿಯೋ ನೋಡ್ಕೊಂಡು ಬಂದುಬಿಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಗೈಸ್ ನೆಕ್ಸ್ಟು 20 kg, 15 kg ಆಯಿತು, ನೆಕ್ಸ್ಟು 20 kg ಬನ್ನಿ. ಎಸ್, ಎಸ್ ಈಸಿಲಿ ಹೋಗುತ್ತೆ ಆರಾಮಾಗೆ. 20 kg ಎಲ್ಲ ಹೂವು ಹೊಡೆದಂಗೆ ಹೊಡೋಷ್ಟೇ. ಹಿಂಗೆ ಮಲ್ಕೊಂಡು ಹಿಂಗೆ ಇಳಿಸ್ಬಾರ್ದು, ಆಮೇಲೆ ಶೋಲ್ಡರ್ ಡ್ಯಾಮೇಜ್ ಆಗುತ್ತೆ. ಆದಷ್ಟು ಹಿಂಗೆ ಎತ್ಕೊಂಡು ಗಪ್ಪಾಗಿ ಇಳಿಸ್ಬೇಕು. ಓಕೆನಾ? ಬನ್ನಿ ನೆಕ್ಸ್ಟು 25 kg. ಗೈಸ್ ನೀವು ಆದಷ್ಟು ವೆಯ್ಟ್ ತೊಗೊಂಡಿದ್ದ ತಕ್ಷಣ ವೆಯ್ಟ್ನ ರೀಪ್ಲೇಸ್ ಮಾಡಿಬಿಡಿ. ಯಾವುದೇ ಜಿಮ್ಮಲ್ಲಾದರೂ ಅಷ್ಟೇ ವೆಯ್ಟ್ನ ರೀಪ್ಲೇಸ್ ಮಾಡಬೇಕು. ಮತ್ತು ನಿಮಗೆ ವರ್ಕೌಟ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಎಲ್ಲೈತೆ ಒಂದೇ ಸತಿ ಹೋಗಿ ತೊಗೊತೀರ. ಇವಾಗ ನಾವು 20 kg ತಗೋಬೇಕು ನೋಡು, 20 kg ಟಕ್ ಅಂತ ಎತ್ಕೊಂಬಂದು ಪುಷ್ ಮಾಡ್ಬೋದು. ಅದೇ ನೀವು ಹುಡುಕ್ಬೇಕಾಗುತ್ತೆ ಎಲ್ಲೈತೆ 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 ಅಂತ. ಅದಕ್ಕೆ ನೀವು ಆದಷ್ಟು ವೆಯ್ಟ್ನ ರೀಪ್ಲೇಸ್ ಮಾಡಿ. ಯಾವ ಜಾಗದಲ್ಲಿರುತ್ತೆ ಆ ಜಾಗದಲ್ಲಿ ಎತ್ತಿಟ್ಬಿಡಿ. ನೀವು ಆದಷ್ಟು ಇದೊಂದು ಮೇನ್ ಪಾಯಿಂಟು, ಇದು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಮೇಂಟೈನ್ ಮಾಡಿ, ಇದೊಂದು ಮೇಂಟೈನ್ ಮಾಡಿದರೆ ಜಿಮ್ನ ನೀವೆಷ್ಟು ಚೆನ್ನಾಗಿ ನೋಡ್ಕೊತೀರೋ ಅಷ್ಟು ನಿಮ್ಮನ್ನು ಜಿಮ್ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಎಸ್, 25 kg. ಎಸ್, ಕಮ ರಿಲ್ಯಾಕ್ಸ್. ಎಸ್, ಪುಷ್. ಎಸ್, ಬ್ಯಾಲೆನ್ಸ್. ಎಸ್, ಕೌಂಟ್ ಹೇಳೋಕ್ಕಾಗಲ್ಲ. ವರ್ಕೌಟು ಮಾಡಿದ ತಕ್ಷಣವೇ ನೀರು ಕುಡಿಬಾರ್ದು. ನಾನೇನಕ್ಕೆ ತಗೊಂಡೆ ಅಂದರೆ ಸ್ವಲ್ಪ ಫ್ರೀ ಮಾಡಿಬಿಟ್ಟು ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ. ಅದಕ್ಕೋಸ್ಕರ ನೀವು ಹತ್ರದಲ್ಲೇ ಇಟ್ಕೊಂಡಿರಿ ನೀರನ್ನ. ಆದರೆ ವರ್ಕೌಟ್ ಮಾಡಿದ ತಕ್ಷಣ ನೀರು ಕುಡಿಯೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಿಮ್ಮ ಪ್ರೆಷರ್ ಜಾಸ್ತಿ ಇರುತ್ತೆ, ಬ್ರೀದಿಂಗು ಜಾಸ್ತಿ ಐಯಲ್ಲಿರುತ್ತೆ. ಅದಕ್ಕೋಸ್ಕರ ಸ್ಲೋಲಿ ಕಮ್ಮಿ ಆದಂಗೆ ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಜಾಸ್ತಿ ನೀರು ಕುಡಿಬಾರ್ದು. ಲೈಟಾಗೆ ಇಷ್ಟು ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಮಾಡಿ. ಮತ್ತು ಆಮೇಲೆ ಪ್ರೀ ವರ್ಕೌಟ್ ಇದ್ದಂಗೆ ನೀರು ಆದಷ್ಟು ಮೇಂಟೈನ್ ಮಾಡಬೇಕು. ಈ ಟೈಮಲ್ಲಿ ಆದಷ್ಟು ನೀರು ಮೇಂಟೈನ್ ಮಾಡಿ. ನೀವು ಹೈಡ್ರೇಟಾಗಿ ಇಟ್ಕೊಳ್ಳಿ, ಬಾಡಿನ ಹೈಡ್ರೇಟಾಗಿ ಇಟ್ಕೊಂಡಷ್ಟು ನಿಮಗೆ ಒಳ್ಳೆಯದು. ಮತ್ತು ಸ್ಕಿನ್ ಗ್ಲೋ ಇರುತ್ತೆ. ಯಾವುದೇ ಕಾರಣಕ್ಕೂ ಡಿಹೈಡ್ರೇಟ್ ಆಗಕ್ಕೆ ಬಿಡಬೇಡಿ. ಓಕೆ ಗೈಸ್,
ನೆಕ್ಸ್ಟು 30 kg. ಬನ್ನಿ, ವೆಯ್ಟು ಜಾಸ್ತಿ ಇದೆ, ಕೌಂಟ್ ಜಾಸ್ತಿ ಹೋಗಲ್ಲ ಡೌಟು. ನೋಡ್ತೀನಿ 15 ಕೌಂಟ್ಸ್ ಹೊಡೆಯೋಕ್ಕೆ. ಎಸ್ ಕಮ, ಎಸ್, ಈಸಿ. ಯಸ್, ಪರ್ಫೆಕ್ಟ್ ಬ್ಯಾಲೆನ್ಸ್. ಸೆವೆನ್ ಟು 8 ಕೌಂಟ್ ಅಷ್ಟೇ ಲಾಸ್ಟು. ಹೆವಿ ವೆಯ್ಟ್ ಹೊಡಿಯೋಕ್ಕಾಗಲ್ಲ, ಸಡನ್ನಾಗಿ ಇದಾಗ್ಬಿಡುತ್ತೆ. ಆಗಲೇ ನಾನು 30 kg ವೆಯ್ಟ್ ಹೊಡೆದು ಮಿನಿಮಮ್ 4 months ಏನೋ ಆಯಿತು. ವೆಯ್ಟ್ ಟ್ರೈನಿಂಗ್ ಇವತ್ತೇ ಮಾಡ್ತಾ ಇರೋದು, ಜಾಸ್ತಿ ವೆಯ್ಟ್ ಹೊಡಿಯೋಕ್ಕೆ. ಇವತ್ತಿನಿಂದ ಸ್ವಲ್ಪ ವೆಯ್ಟು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ಸ್ವಲ್ಪ ಬಲ್ಕ್ ಆಗಬೇಕು. ಅದಕ್ಕೋಸ್ಕರ ಬಲ್ಕಿಂಗು ವೆಯ್ಟ್ ಜಾಸ್ತಿ ಮಾಡಿಸ್ತಾ ಇರೋದು. ಓಕೆ, ನೀವು ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಟ್ರೈನ್ ಮಾಡೋಕ್ಕೆ ಹೋಗಬೇಡಿ. ನಾನಂದರೆ ಬ್ಯಾಲೆನ್ಸ್ ಇರುತ್ತೆ, ಮೇಂಟೈನ್ ಮಾಡಿರ್ತೀನಿ, ಅದಕ್ಕೆ ಮೇಂಟೈನ್ ಮಾಡ್ತೀನಿ. ನೀವು ಸಡನ್ನಾಗಿ ವೆಯ್ಟ್ ಎಲ್ಲ ಹೊಡೆಯೋಕ್ಕೆ ಹೋಗಬೇಡಿ. ನಾನು ನೋಡ್ಬಿಟ್ಟು ಆಮೇಲೆ ಇವ್ರು ಹೊಡಿತಾರಲ್ಲ ನಾನು ಹೊಡಿಯೋಣ ಅಂತಂದಿಲ್ಲ. ವೆಯ್ಟ್ ಹೊಡಿಯೋಕ್ಕೆ ಹೋಗ್ಬಾರ್ದು. ನೀವು ನಿಮ್ಮ ಕೆಪಾಸಿಟಿ ಏನೈತೆ ಅದ್ರ ಮೇಲೆ ಮೇಂಟೈನ್ ಮಾಡಬೇಕು. ಎಸ್, ಅದೇ ಫೋಕಸ್ ಮಾಡಿ, ಅದೇ ಒಳ್ಳೆಯದು. ಎಸ್ ಗೈಸ್, ನೆಕ್ಸ್ಟು ಅದೇ ನಾನು ಹೇಳಿದೆ, ಜಿಮ್ ಆ್ಯಂಬಿಯನ್ಸ್ ನೋಡಿ ಚೆನ್ನಾಗೈತೆ ಜಿಮ್ ಆ್ಯಂಬಿಯನ್ಸು. ನೀವು ಈ ಶೆಟ್ಟಿಹಳ್ಳಿ ಮತ್ತು ದಾಸರಳ್ಳಿ ಶೆಟ್ಟಿಹಳ್ಳಿ ಸೈಡ್ ಇದ್ದರೆ, ಪ್ರಿನ್ಸ್ ಟೌನ್ ಅಪಾರ್ಟ್ಮೆಂಟ್ ಹತ್ರ ಜಿಮ್ಮಿಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂತ ಇದ್ದರೆ ಬಂದು ವಿಸಿಟ್ ಮಾಡಿ ನೋಡಿ. ಚೆನ್ನಾಗಿದೆ ಜಿಮ್ಮು, ಆದಷ್ಟು ನೀವು ಪುಷ್ ಮಾಡಿ. ಜಿಮ್ಮು ನೋಡಿರ್ಬೋದು, ನಾನು ಫಸ್ಟ್ ಕ್ಲಿಪ್ಪಲ್ಲಿ ಹಾಕಿರ್ತೀನಿ ವಿಡಿಯೋನ, ನೋಡ್ತಾ ಇರಿ. One, 2, 3, 4, 5, 6, 7, 8, 9, 10. 1, 2, 3, 4, 5. ಗೈಸ್, ವಿಡಿಯೋ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ವಿಡಿಯೋ ನೋಡಿ, ಇದೊಂದು ರಿಕ್ವೆಸ್ಟು. ವಿಡಿಯೋ ನೋಡಿಲ್ಲ ಅಂದರೆ ನಿಮಗೇನು ಅರ್ಥ ಆಗಲ್ಲ. ಏನು ಮಾಡೀವಿ, ಯಾವ ಥರ ಮಾಡೀವಿ ಅನ್ನೋದೇನು ಅರ್ಥ ಆಗಲ್ಲ. ಅದಕ್ಕೋಸ್ಕರ ವಿಡಿಯೋ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ಸೈಡ್ ಯಾರಾದರೂ ಜಿಮ್ಮಿಗೆ ಜಾಯ್ನ್ ಆಗಾರ ಅಂತ ಇದ್ದರೆ, ಅದು ಶೆಟ್ಟಿಹಳ್ಳಿ ಸೈಡು ಬಿ ಫಿಟ್ ಅಂತ ಜಿಮ್ ಇದೆ, ನೋಡಿ. ಜಿಮ್ ಒಂದು ಸತಿ ವಿಸಿಟ್ ಮಾಡಿ. ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗೈತೆ. ವರ್ಕೌಟ್ ಮಾಡಿ, ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸತಿ ಬಂದು ನೋಡಿ ವರ್ಕೌಟ್ ಮಾಡಿ, ಒಂದು ಸತಿ ನೋಡಿ, ಚೆನ್ನಾಗಿರುತ್ತೆ. ಎಕ್ವಿಪ್ಮೆಂಟ್ಸು ನ್ಯೂ ಎಕ್ವಿಪ್ಮೆಂಟ್ಸು, ಹೊಸ ಎಕ್ವಿಪ್ಮೆಂಟ್ಸ್ ಅವೆ. ಆದಷ್ಟು ವರ್ಕೌಟ್ ಮಾಡಿ, ಬಿ ಫಿಟ್ ಆಗಿರಿ ಗೈಸ್. ನೆಕ್ಸ್ಟು ಚೆಸ್ಟು ಪ್ರೆಸ್ಸು, ಅಮ್ಮರ್ ಮಿಷಿನ್ನು. ಎಸ್, ಪುಷ್. Two, 3, 4, 5, 6, 7, 8, 9, 10. 1, 2, 3, 4, 5. ಗೈಸ್, ಇದು ಆದಷ್ಟು ಪುಷ್ ಫುಲ್ಲು ಡೀಪಲ್ಲಿ ಹೋಗಿ ಪುಷ್ ಆಗಲಿ. ಡೀಪಲ್ಲಿ ಹೋಗಿ ಪುಷ್ ಆದಾಗ ಫುಲ್ಲು ಸ್ಟ್ರೈಟ್ ಬರಬೇಕು. ನಿಮಗೆ ಚೆಸ್ಟ್ ಮೇಲೆ ಫುಲ್ಲು ಫೋಕಸ್ ಆಗುತ್ತೆ. ಆದಷ್ಟು ಡೀಪಲ್ಲಿ ಪುಷ್ ಮಾಡಿ, ಸಖತ್ತಾಗಿರುತ್ತೆ ಗೈಸ್. ಫಿಸಿಕ್ ಯಾವ ಥರ ಐತೆ ಅಂತ ನೋಡೋಣ ಬನ್ನಿ. ನೀವು ನೋಡಿರ್ತೀರಾ ಆಲ್ಮೋಸ್ಟು. ನೋಡಿ, ಆ್ಯಪ್ಸು ಟ್ರೈನಿಂಗ್ ಮಾಡಬೇಕು ಗೈಸ್. ಆದಷ್ಟು ಆ್ಯಪ್ಸ್ ಇಲ್ಲ, ಆ್ಯಪ್ಸ್ ಸ್ವಲ್ಪ ಡೆಪ್ತು ಕಮ್ಮಿ ಐತೆ. ಆ್ಯಪ್ಸ್ ಟ್ರೈನಿಂಗ್ ಮಾಡಬೇಕು. ಚೆಸ್ಟು ಸ್ವಲ್ಪ ಚೆಸ್ಟು ಸ್ವಲ್ಪ ಕಮ್ಮಿ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನನ್ನ ಫಿಸಿಕ್ ಯಾವ ಥರ ಚೆನ್ನಾಗೈತಾ ಚೆನ್ನಾಗಿಲ್ವ ಕಮೆಂಟ್ ಮಾಡಿ ಆದಷ್ಟು.
ಗೈಸ್ ಯಾವ ಥರ ಇದೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಈ ಥರ ಮಾಡಬೇಕು ಅಂತ. ಕಮೆಂಟ್ ಮಾಡಿ ಆದಷ್ಟು. ಎಸ್, ಬನ್ನಿ ನಾವು ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಎಸ್, ವೆಯ್ಟ್ ಜಾಸ್ತಿ ಹಾಕೋಣ. ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ನಾವು. ವೆಯ್ಟ್ ಟ್ರೈನಿಂಗಲ್ಲಿ ಇರೋದ್ರಿಂದ ವೆಯ್ಟ್ ಜಾಸ್ತಿ ಹೋಗಬೇಕು. ಎಸ್, ಪುಷ್. 1 2 3 4 5 6 7 8 9 10 1 2 3 ಗೈಸ್, ಫಸ್ಟ್ನೇ ಕೌಂಟ್ ಎಲ್ಲ ಲೆಕ್ಕ ತಗೊಳಕ್ಕೆ ಹೋಗ್ಬಿಡಿ. ಫಸ್ಟ್ನೇ ಕೌಂಟ್ ಬಿಟ್ಬಿಡಿ, ಅದು ದೇವ್ರಿಗೆ ಅಂತ ಬಿಟ್ಬಿಡಿ. ಅದೇ ಕಾರಣಕ್ಕೂ ಫಸ್ಟ್ನೇ ಕೌಂಟ್ ತಗೊಳ್ಬೇಡಿ. ನೆಕ್ಸ್ಟ್ ಸೆಕೆಂಡ್ನೇ ಕೌಂಟಿಂದ ಲೆಕ್ಕ ತಗೊಳ್ಳಿ. ಆದಷ್ಟು ಡೀಪಲ್ಲಿ ಪುಷ್ ಆಗಲಿ. ಪುಷ್ ಮಾಡಿ ಚೆನ್ನಾಗಿ ವರ್ಕೌಟ್ ಮಾಡಿ ನೀವು. ಗೈಸ್, ನಾನು ಇದೇ ಥರ ನಾನು ವರ್ಕೌಟಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಅಥವಾ ನಾನು ಪೂರ್ತಿ ವರ್ಕೌಟಿಂಗ್ ವಿಡಿಯೋ, ಬರೀ ನಾನು ವರ್ಕೌಟ್ ಮಾಡೋದು ಮಾತ್ರ ವಿಡಿಯೋ ಹಾಕಬೇಕು ಅಂತ ಹೇಳಿ ಅದು ಮಾತ್ರ ಮಾಡ್ತೀನಿ. ಸಪೋರ್ಟ್ ಮಾಡಬೇಕು. ಈ ಥರ ಮಾಡಬೇಕು, ಈ ಥರ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದರೆ ನನಗೂ ಖುಷಿ ಆಗುತ್ತೆ. ಓಕೆ, ಇದು ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತೆ. ಗೈಸ್, ನೆಕ್ಸ್ಟು ಪೆಗ್ ಡೇ ಬನ್ನಿ. ಒನ್, ಕೈ ಯಾರು ಈ ಥರ ಓಪನ್ ಮಾಡೋಕ್ಕೆ ಹೋಗ್ಬಿಡಿ. 2 3 4 5 6 7 8 9 10 1 2 3 4. ಆದಷ್ಟು ಡೀಪಲ್ಲಿ ಹೋಗಲಿ. ಗೈಸ್, ಇವತ್ತಿನ ವರ್ಕೌಟು ಇಷ್ಟೇ. ಚೆಸ್ಟು ಟ್ರೈನಿಂಗ್ ಇತ್ತು. ಚೆಸ್ಟ್ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ. ನೋಡ್ಬೋದು ಯಾವ ಥರ ಪಂಪ್ ಆಗಿದೆ ಅಂತ. ಎಸ್, ಈ ಥರ ನಿಮಗೆ ಫಿಸಿಕ್ನ ಮೇಂಟೈನ್ ಮಾಡಿರೋ ವಿಡಿಯೋ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿ ಫಿಟ್ ಏಮ್ ಅಂತಂತ ಚಾನಲ್ ಐತೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೈಸ್, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಅದಕ್ಕೋಸ್ಕರ ನೀವು ಲೈಕು ಮತ್ತು ಶೇರ್, ಕಮೆಂಟು ಮಾಡ್ತಾಯಿರಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೋಡ್ತಾ ಇರ್ಬೋದು, ಜಿಮ್ಮು ಚೆನ್ನಾಗಿದೆ, ಆಂಬಿಯನ್ಸ್ ಎಲ್ಲ. ಈ ಥರ ಆಂಬಿಯನ್ಸ್ ಇತ್ತು ಅಂದರೆ ಚೆನ್ನಾಗಿ ವರ್ಕೌಟ್ ಮಾಡ್ಬೋದು. ನೀವು ಜಿಮ್ಮಿಗೆ ಜಾಯ್ನ್ ಆಗತ್ತಿದ್ದರೆ ಯಾರಾದ್ರೂ ಈ ಸೈಡ್ ಬಂದು ಒಂದು ಸತಿ ವಿಸಿಟ್ ಮಾಡಿ, ನಾನು ಆಗಲೇ ಹೇಳ್ದಂಗೆ. ಎಸ್, ಕ್ಲೋಸ್. ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಅಂಥವ್ರಿಗೂ ನನ್ನ ಮಿಸ್ ಮಾಡ್ಕೊತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.